ಮೊದಲನೇ ಚೆಂಡು ಸ್ಕ್ವೇರ್ ಲೆಗ್ ಭಾಗದಲ್ಲಿ ತಟ್ಟಿ ಮುಟ್ಟಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ. ನಾಳೆ ದಿನ ಅಂತಿಮ ದಿನದಂದು ರಾಜ್ಯದ ಶ್ರೇಷ್ಠ ತಂಡಗಳು ಭಾಗವಹಿಸಲಿಕ್ಕಿದ್ದಾವೆ. RNR ಫೈಟರ್ಸ್ ಮತ್ತೆ ಬಬ್ರುವಾಹನ ವಾರಿಯರ್ಸ್ ನಡುವೆ ಅಂತಿಮ ಪಂದ್ಯ ಕೂಡ ಸಾಗಿ ಬರ್ತಾ ಇದೆ. ಬಳಸಿದ ಮರತಿ ಎಸೆತ ತಟ್ಟಿ ಮುಟ್ಟಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 2. ಕಿರಣ್ ಸ್ಟ್ರೈಕರ್ ಅಲ್ಲಿ, ನಾನ್ ಸ್ಟ್ರೈಕರ್ ಅಲ್ಲಿ ದಯಾನಂದ. ಎಸ್ಕಾರಿಕೆಯಲ್ಲಿ ಲಕ್ಕಿ ಪಠಾಣ್ ಎಸೆದ 3ನೇ ಚೆಂಡು ಬಿರುಸಿನ ಸಿಕ್ಸರ್. ಸ್ಕ್ವೇರ್ ಲೆಗ್ ಹಾಗೂ ಮಿಡ್ ವಿಕೆಟ್ ನಡುವ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 6 ಓಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ ಈಗ 8ಕ್ಕೆ ತಲುಪ್ತಾ ಇದೆ. ಹೊನಲು ಬೆಳಕಿನ ಅಡಿಯಲ್ಲಿ ಆರಂಭಿಕ ದಿನದ ಅಂತಿಮ ಪಂದ್ಯಾಟ ಸಾಗಿ ಬರ್ತಾ ಇದೆ. RNR ಫೈಟರ್ಸ್ ಹಾಗೂ ಬಳಸಿದ ಮರ್ತ್ಯ ಎಸೆತ ಸ್ಕ್ವೇರ್ ಲೆಗ್ ನಡುವೆ ಕ್ರಮಿಸ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. RNR ಫೈಟರ್ಸ್ ವಿರುದ್ಧವಾಗಿ ಬಬ್ರುವಾಹನ ವಾರಿಯರ್ಸ್ ಸೆಂಟ್ಸ್ ಆಡೋ ನಡೆಸ್ತಾ ಇದೆ. ಮತ್ತೆ ಲಕ್ಕಿ ಪಠಾಣ್ 5ನೇ ಬಾರಿ ಸ್ಟಪಾಟ್ ಮಾಡಿಕೊಂಡು ಬೀಸುವ ಹಂತದಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಹಂತದಲ್ಲಿ ಡೈವಿಂಗ್ ಅನ್ನು ಮಾಡಿದ್ರು. ಯಾವುದೇ ಒಂದು ಆಘಾತ ಆಗ್ತಾ ಇಲ್ಲ. ಶಾರ್ಟ್ ಟರ್ಮ್ ನಡುವೆ ಒಂಟಿ ಓಟಗಳಿಗೆ ಅಷ್ಟು ಅವಕಾಶ ಮಾಡಿಕೊಟ್ರು ಲಕ್ಕಿ ಪಠಾಣ್. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ ಆರಂಭಿಕ ಓವರ್ ಮುಕ್ತಾಯಕ್ಕಾಗಿ. ತಂಡದ ಒಟ್ಟು ಮೊತ್ತ 9. ಕೊನೆಯ ಬಾರಿ ದಯಾನಂದ್ ಸ್ಟ್ರೈಕರ್ ಅಲ್ಲಿ. ತೀರಾ ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಔಟ್ ಸೈಡ್ ದ ಆಫ್ ಸ್ಟಿಕ್ ನತ್ತ ಕ್ರಮಿಸ್ತಾ ಇದ್ದು. ಚೆಂಡಿಗೆ ತೀರ್ಪುಗಾರ ಮಂಜುನಾಥ್ ನೇರ ನಿರ್ಣಾಯಕ ವೈಡ್ ಎನ್ನುವ ಸೂಚನೆ ರವಾನಿಸ್ತಾ ಇದ್ದಾರೆ. ಮತ್ತೋರ್ವ ಹಿರಿಯ ಅನುಭವಿ ತೀರ್ಪುಗಾರ, ಯಾವುದೇ ಒಂದು ಕಪ್ಪು ಚುಕ್ಕಿಯಲ್ಲಿದೆ, ಬಹಳಷ್ಟು ಕಡೆ ಸಾಕಷ್ಟು ಹೆಸರನ್ನು ಮಾಡಿರ್ತಕ್ಕಂಥ ತೀರ್ಪುಗಾರ ಕೂಡ ಮಂಜುನಾಥ್. ಮತ್ತ ಲಕ್ಕಿ ಪಠಾಣ್ ಕೊನೆಯ ಬಾರಿ. ಹೋದರೆ ಆರ್ಚ್ಗಳು ಬೇಯಿಸುವ ಪ್ರಯತ್ನ ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಅನ್ನ ಪಡ್ಕೊಳ್ಳೋ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಲಾಂಗ ನಡುವೆ ಬಹುಶಃ ಇಲ್ಲಿ ಸಿಕ್ಸರ್ ಎನ್ನುವ ಸೂಚನೆ ರವಾನಿಸ್ತಾ ಇದ್ದಾರೆ. ಬಹುಶಃ ಈ ಒಂದು ಕ್ರೀಡಾಂಗಣದಲ್ಲಿ ಕೆಲವೊಂದಿಷ್ಟು ನಿಯಮಾವಳಿ ಇದೆ. ಅಲ್ಲಿ ಮರಕ್ಕೆ ಚೆಂಡು ತಾಗಿದ್ರೆ ರೆಂಬೆಗೆ ನಿಸ್ಸಂಶವಾಗಿ 6 ಓಟದ ಒಂದು ಸೂಚನೆ ಈಗಾಗಲೇ ತಿಳಿಪಡಿಸಿದ್ದಾರೆ ನಮ್ಮ ಆಯೋಜಕರು ಭರತ್ರವರು. ಈ ಹಿನ್ನೆಲೆಯಲ್ಲಿ ಮಂಜುನಾಥ್ ಸಿಕ್ಸರ್ ಎನ್ನುವ ಸೂಚನೆ ರವಾನಿಸ್ತಾ ಇದ್ದಾರೆ. ಆರಂಭಿಕ ಓವರ್ ಮುಕ್ತಾದ ಬಳಿಕ RNR ಫೈಟರ್ಸ್ ತಂಡದ ಒಟ್ಟು ಮೊತ್ತ 16. ಯಾವುದೇ ಒಂದು ಹುದ್ದರಿ ಆಘಾತವಿಲ್ಲದೆ. ದಯಾನಂದ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಪ್ರಮೋದ್ ಕುಮಾರ್ ಕ್ಷಮಿಸಿ ಕಿರಣ್ ಸ್ಟ್ರೈಕರ್ ಅಲ್ಲಿ ನೋ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. 1 ಓಟದ ಹೆಚ್ಚುವರಿ ಸೇರ್ಪಡೆ. ಕಿರಣ್ ಸ್ಟ್ರೈಕರ್ ಅಲ್ಲಿ ಪ್ರಮೋದ್ ಕುಮಾರ್ ಎಸ್ಕಾರ್ಕಿಯಲ್ಲಿ. ತಂಡದ ಒಟ್ಟು ಮೊತ್ತ 17. ಮತ್ತೆ ಪ್ರಮೋದ ಬಳಸಿದ ಮರ್ತ್ಯ ಹೊಡೆತ ಚೆಂಡು ಲಾಂಗ್ ಆಫ್ ಹಾಗೂ ಲಾಂಗ ನಡುವ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. 6 ಓಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 23ಕ್ಕೆ ತಲುಪ್ತಾ ಇದೆ. ಈಗಾಗಲೇ ಮಧ್ಯರಾತ್ರಿ 1 ಗಂಟೆ 10 ನಿಮಿಷ ಸಂತ ಇದೆ. ದಿನದ ಅಂತಿಮ ಪಂದ್ಯ ಕೂಡ ಸಾಗಿ ಬರ್ತಾ ಇದೆ. ಬಹುಶಃ ಇವತ್ತಿನ ದಿನ 8 ಗಂಟೆಗೆ ಪಂದ್ಯಾಟ ಆರಂಭವನ್ನು ಕಂಡುಕೊಳ್ಬೇಕಾಗಿತ್ತು. ದುರದೃಷ್ಟವಶಾತ್ ಮಧ್ಯಾಹ್ನ 1 ಗಂಟೆಗೆ ಆರಂಭವನ್ನು ಕಂಡುಕೊಂಡಿದೆ. ಮತ್ತೆ ಪ್ರಮೋದ್ ತೀರಾ ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಡೀಪ್ ಲಾಂಗ್ ಆನ್ ಸೀಮಾ ರೇಖೆಯ ಹೊರ ಭಾಗವನ್ನು ಆಕ್ರಮಿಸ್ತಾ ಇದೆ. 1 ಬೌನ್ಸ್ ಬೌಂಡ್ರಿ. 4 ಓಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ ಈಗ 27ಕ್ಕೆ ತಲುಪ್ತಾ ಇದೆ. 27 ವಿದೌಟ್ ಲಾಸ್.
ಮೂರನೇ ಬಾರಿ ಬಳಸಿದ ಮಾಡ್ತೀಯ ಹೊಡೆತ ಬ್ಯಾಕ್ ಟು ಬೌಲರ್ಸ್ ಆಡವನ್ನಾಡಿದ್ರು. ಡೀಪ್ ಲಾಂಗ್ ಆನ್ ಸೀಮಾ ರೇಖೆಯ ಹೊರ ಭಾಗವನ್ನು ಆಕ್ರಮಿಸ್ತಾ ಇದೆ. ಬೌಂಡ್ರಿ. ತಂಡದ ಒಟ್ಟು ಮೊತ್ತ 31-31. ನಾಲ್ಕನೇ ಬಾರಿ ಮತ್ತೆ ಪ್ರಮೋದ. ಕಿರಣ್ ಸ್ಟ್ರೈಕರ್ ಅಲ್ಲಿ. ಈಗಾಗಲೇ ಕಿರಣ್ 8 ಚೆಂಡುಗಳ ಮುಂದೆ 22 ಓಟವನ್ನು ದಾಖಲಿಸಿದರೆ 2 ಸಿಕ್ಸರ್ 2 ಬೌಂಡ್ರಿ ಸಹಿತವಾಗಿ ಎದುರಾಳಿ ತಂಡಕ್ಕೆ ತಲೆನೋವಿನ ವಿಚಾರ ಆಗ್ತಾ ಇದ್ದಾರೆ. ಮತ್ತೆ ಪ್ರಮೋದ್ ಮತ್ತೆ ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಲಾಂಗ್ ನೋಡುವ ಮತ್ತೊಂದು ಬಿರುಸಿನ ಬೌಂಡ್ರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 35. ಈಗಾಗಲೇ ದುಬಾರಿ ಓವರನ್ನು ಬಿಟ್ಕೊಡ್ತಾ ಇದ್ದಾರೆ ಪ್ರಮೋದ್. 19 ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ ಕೇವಲ 4 ಚೆಂಡುಗಳ ಮುಂದೆ. ತಂಡದ ಒಟ್ಟು ಮೊತ್ತ 35. 5ನೇ ಬಾರಿ ಮತ್ತೆ ಶಾರ್ಟ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ. ಲಾಂಗ್ ಆಫ್ ಸೀಮಾ ರೇಖೆ ಹೊರಭಾಗವನ್ನು ಆಕ್ರಮಿಸ್ತಾ ಇದೆ. ನಾಲ್ಗೊಡದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 39. ಈಗಾಗಲೇ 23 ಓಟವನ್ನು ದುಬಾರಿ ಓವರ್ ಆಗಿ ಬಿಟ್ಕೊಡ್ತಾ ಇದ್ದಾರೆ ಇಲ್ಲಿ ಪ್ರಮೋದ್ ಕುಮಾರ್ 5 ಚೆಂಡುಗಳ ಮುಂದೆ. ತಂಡದ ಒಟ್ಟು ಮೊತ್ತ 39. ಕೊನೆಯ ಬಾರಿ ಕಿರಣ್ ಎಸ್ ಅಂತ ಅಂತಿಮ ಚೆಂಡು ಮಿಡಾನ್ ಹಾಗೂ ಮಿಡ್ ಆಫ್ ನಡುವೆ ಕ್ರಮಿಸ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 2 ಓವರ್ ಮುಕ್ತಾಯದ ಬಳಿಕ RNR ಫೈಟರ್ಸ್ ತಂಡದ ಒಟ್ಟು ಮೊತ್ತ 39. ಯಾವುದೇ ಒಂದು ಹುದ್ದರಿ ಆಘಾತವಿಲ್ಲದೆ ಕಿರಣ್ ಈ ಓವರ್ನಲ್ಲಿ 20, ಪ್ರಮೋದ್ ಕುಮಾರ್ ಈ ಓವರ್ನಲ್ಲಿ 20 ಓಟವನ್ನು ಬಿಟ್ಕೊಟ್ಟಿದ್ದಾರೆ. ನಾಳೆ ದಿನ ಸಾಕಷ್ಟು ಗಣ್ಯಾತಿ ಗಣ್ಯ ವ್ಯಕ್ತಿಗಳ ಆಗಮನವಾಗಲಿಕ್ಕಿದೆ. ಭಾರತ ತಂಡದ ಅತಿ ದೊಡ್ಡ ಅಭಿಮಾನಿ ವಿರಾಟ್ ಕೊಹ್ಲಿಯ ಸೂಪರ್ ಫ್ಯಾನ್, RCB ಫ್ಯಾನ್ ಡಾಕ್ಟರ್ ಸುಕುಮಾರ್ ಆಗಮಿಸ್ಕೊಳ್ಳಿಕ್ಕಿದ್ದಾರೆ. ಬಹುಶಃ ತಾವು RCB ಬಸ್ ಮೇಲೆ ಅವರ ಚಿತ್ರವನ್ನು ಗಮನಿಸಿರ್ತೀರಿ. ವಿರಾಟ್ ಕೊಹ್ಲಿಗಿಂತ ಮುಂಚಿತವಾಗಿ ಅವರ ಚಿತ್ರ ಇರುತ್ತೆ ಬಸ್ನ ಮೇಲ್ಭಾಗದಲ್ಲಿ. ಸೊ ಈ ನಿಟ್ಟಿನಲ್ಲಿ RCBಯ ದೊಡ್ಡ ಅಭಿಮಾನಿ ನಾಳೆ ದಿನ ಆಗಮಿಸಿ ಕ್ರೀಡಾಪಟುಗಳನ್ನು ಹಾಗೂ ಕ್ರೀಡಾಭಿಮಾನಿಗಳನ್ನು ಮನರಂಜಿಸಲಿಕ್ಕಿದ್ದಾರೆ. ನಿನ್ನೆ ದಿನ ಗುಜರಾತ್ ಹಾಗೂ RCB ನಡುವೆ ಪಂದ್ಯಾಟ ನಡೆಯುವಂಥ ಸಂದರ್ಭದಲ್ಲಿ 3 ಬಾರಿ ಅವರನ್ನು TV ಪರದೆ ಮೇಲೆ ತೋರಿಸಿದ್ರು. ಮತ್ತೆ ಮೋಹನ್ ಬೇಯಿಸುವ ಪ್ರಯತ್ನ, ಡಾಟ್ ಬಾಲ್ನ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 39. ಎರಡನೇ ಬಾರಿ ಮೋಹನ್ ಟು ದಯಾನಂದ್ ಎಸ್ ಅಂತ ಚೆಂಡು ಬಳಸುವ ಮರದೆ ಒಂದು ಡೈವಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅತ್ಯುತ್ತಮವಾದಂತಹ ಒಂದು ಗೂಟ ರಕ್ಷಣೆ. ಯಾವ ರೀತಿ ನಮ್ಮ ಭಾರತ ತಂಡದ ಮಾಜಿ ನಾಯಕ ಕೂಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಗೂಟದ ಹಿಂಬದಿಯಲ್ಲಿ ಚುರುಕಾಗಿ ಗೂಟ ರಕ್ಷಣೆಯನ್ನು ತೋರ್ಪಡಿಸ್ತಾರೆ, ಅದೇ ಮಾದರಿಯಲ್ಲಿ ಡೈವಿಂಗ್ ಮಾಡೋ ಮುಖ್ಯವಾಗಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ವಿಕೆಟ್ ನೆಲಕ್ಕೆ ಉಳ್ತಾ ಇದೆ. ದಯಾನಂದ ಬ್ಯಾಕ್ ಟು ದ ಪೆವಿಲಿಯನ್. ತಂಡದ ಒಟ್ಟು ಮೊತ್ತ 39ಕ್ಕೆ ಒಂದು ಪ್ರಮುಖ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಸಾಕಷ್ಟು ದೈಹಿಕ ಸಾಮರ್ಥ್ಯವನ್ನು ಕಾಪಾಡಿಕೊಂಡಿರುವಂತಹ ಆಟಗಾರ ಪ್ರಸ್ತುತ ದಯಾನಂದ್ರವರ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ದುರಾದೃಷ್ಟಕರ ರೀತಿಯಲ್ಲಿ ಕೇವಲ 4 ಚೆಂಡುಗಳ ಮುಂದೆ 7 ಓಟವನ್ನು ಮಾತ್ರ ದಯಾನಂದ್ ದಾಖಲಿಸಿದ್ರು, ಒಂದು ಸಿಕ್ಸರ್ ಸಹಿತವಾಗಿ. ಹೊಸ ದಾಂಡಿಗ ಮಂಜುನಾಥನ ಎಂಟ್ರಿ ಆಗ್ತಾ ಇದೆ. ಬಹಳ ಸುಧಾರಿತ ಒಂದು ಗೂಟ ರಕ್ಷಣೆ, ಬಲವಾದಂಥ ಮನವಿಗೆ ಪುರಸ್ಕಾರ ಲಭಿಸ್ತಾ ಇಲ್ಲ. ಮಂಜುನಾಥ್ ರವರ ಮೇಲೆ ಒತ್ತಡವನ್ನು ಹೇರುವ ಪ್ರಯತ್ನವನ್ನು ಮಾಡಿದ್ರು ಕೂಡ ನಗುಮುಖದಿಂದಲೇ ಮಂಜುನಾಥ ಒಂದು ತೀರ್ಪಿಗೆ ನಾಟ್ಔಟ್ ಎನ್ನುವ ಸೂಚನೆ ರವಾನಿಸಿದ್ರು. ಬಹಳ ಸುತ್ತಮರೀತಿಯ ಹೊಡೆತ, ಮಿಡ್ ವಿಕೆಟ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಗಗನ ಚುಂಬಿಗೆ ಸಿಕ್ಸರ್ ಅನ್ನು ಮಂಜುನಾಥ ದಾಖಲಿಸ್ತಾ ಇದ್ದಾರೆ. ಆರೋಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 45ಕ್ಕೆ ತಲುಪ್ತಾ ಇದೆ.
5ನೇ ಬಾರಿ ಮತ್ತೆ ಮೋಹನ್. ಮೋಹನ್ ಎಸೆದ 5ನೇ ಚೆಂಡು, ಮತ್ತೊಂದು ಬಿರುಸಿನ ಸಿಕ್ಸರ್. ಮಿಡ್ ವಿಕೆಟ್ ನಡುವೆ ಮಂಜುನಾಥ ದಾಖಲಿಸಿದ್ರು. 6 ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ ಅರ್ಧ ಶತಕವನ್ನು ದಾಖಲಿಸ್ತಾ ಇದೆ RNR ಫೈಟರ್ಸ್. 51ಕ್ಕೆ ಒಂದು ಪ್ರಮುಖ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. 3 ಚೆಂಡುಗಳ ಮುಂದೆ ಈಗಾಗಲೇ 12 ಓಟವನ್ನು ಮಂಜುನಾಥ್ ದಾಖಲಿಸಿದ್ದಾರೆ, 2 ಸಿಕ್ಸರ್ ಸಹಿತವಾಗಿ. ಅಂತಿಮ ಒಂದು ಚೆಂಡು 3ನೇ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಫ್ರೆಂಡ್ಸ್ ಟ್ರೋಫಿ 2026ರ ಹಗಲು ರಾತ್ರಿ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟಗಳು ಸಾಗಿ ಬರ್ತಾ ಇದೆ. ಕೊನೆ ಬಾರಿ ಅಂತಿಮ ಚೆಂಡು ಶಾರ್ಟ್ ಆಗಿ ಬಿದ್ದಿತ್ತು. ಬೀಸುವ ಹಂತದಲ್ಲಿ ದಾಂಡು ಚೆಂಡಿನ ಸಂಪರ್ಕ ಲಭಿಸಲ್ಲ. ಡಾಟ್ ಬಾಲ್ನ ಸೇರ್ಪಡೆ. 3 ಓವರ್ ಮುಕ್ತಾಯದ ಬಳಿಕ RNR ಫೈಟರ್ಸ್ ತಂಡದ ಒಟ್ಟು ಮೊತ್ತ 51, 1 ವಿಕೆಟ್ ನಷ್ಟಕ್ಕೆ ಅಂತಿಮ 18 ಎಸೆತಗಳು ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ. ಇನ್ನು ಕೂಡ ಕಿರಣ್ ಅಂಕಣದ ಒಳಭಾಗದಲ್ಲಿದ್ದಾರೆ. 11 ಚೆಂಡುಗಳ ಮುಂದೆ 30 ಓಟವನ್ನು ಕಿರಣ್ ದಾಖಲಿಸಿ ಇನ್ನೂ ಕೂಡ ದಾಂಡನ್ನು ಬೀಸ್ತಾ ಇದ್ದಾರೆ. 2 ಸಿಕ್ಸರ್, 4 ಬೌಂಡ್ರಿ ಸಹಿತವಾಗಿ. ಬಹಳ ಸುಧಾಮರ್ತ್ಯ ಹೊಡೆತ ಚೆಂಡು ವೈಡ್ ಲಾಂಗ್ ಆನ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬಹುಶಃ ಬೌಂಡ್ರಿ ಸೂಚನೆ ನಿರ್ವಹಣೆ ಆಗ್ತಾ ಇದೆ. ಕಿರಣ್ ಇರುವಷ್ಟು ಕಾಲ ಬಬ್ರುವಾಹನ ವಾರಿಯರ್ಸ್ಗೆ ತಲೆನೋವಿನ ವಿಚಾರ. ಈಗಾಗಲೇ 34 ಓಟವನ್ನು ದಾಖಲಿಸಿದ್ದಾರೆ. ಅರ್ಧ ಶತಕವನ್ನು ಇಲ್ಲಿ ದಾಖಲಿಸ್ತಾರೆ ಇಲ್ಲ ನೋಡ್ಬೇಕಷ್ಟೇ. ಮತ್ತು ಲಕ್ಕಿ ಪಠಾಣ್ 2ನೇ ಬಾರಿ. ಬಹಳ ಸುಧಾಮರ್ತಿ ಎಸೆತ ಕ್ಷಣಗಳ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. 1+1 2 ಓಟದ ಹೆಚ್ಚುವರಿ ಸೇರ್ಪಡೆ ಜೊತೆಯಲ್ಲಿ ಫ್ರೀಟ್ನ ಅವಕಾಶ ಲಭಿಸ್ತಾ ಇದೆ. ಅಲ್ಲಿ ದಯವಿಟ್ಟು ತೀರ್ಪುಗಾರರ ಜೊತೆ ಯಾವುದೇ ರೀತಿ ವಾಗ್ವಾದವನ್ನು ಮಾಡಬೇಡಿ. ಅಂಪೈರ್ ಡಿಸಿಷನ್ ಈಸ್ ಫೈನಲ್ ಡಿಸಿಷನ್, ಅಂತಿಮ ನಿರ್ಣಯ. ದಯವಿಟ್ಟು ತಮ್ಮ ತಮ್ಮ ಸ್ಥಾನದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸರ್ ಎಲ್ಲರೂ ಕೂಡ ಬನ್ನಿ ಸರ್, ದಯವಿಟ್ಟು ಚರ್ಚೆ ಮಾಡಬೇಡಿ. मैं सारे खिलाड़ियों से निवेदन कर रहा हूं जल्द से जल्द आपके स्थान पर फील्डिंग करें, अंपायर के साथ डिस्कस ना करें, कृपया ध्यान दीजिए. लकी पठान दूसरी बार. ಮಂಜುನಾಥ ಸ್ಟ್ರೈಕರ್ ಅಲ್ಲಿ. ಬಹಳ ಸುಧಾಮರ್ತ್ಯ ಹೊಡೆತ ಲಾಂಗ್ ಆಫ್ ಹಾಗೂ ಲಾಂಗ ನಡುವೆ ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 6 ಓಟದ ಸೇರ್ಪಡೆ. आज का दिन जो है बब्रुआना वॉरियर्स के लिए उनका जो समय है खास नहीं चल रहा है. पिटाई हो रही है गेंदबाज के खिलाफ. लक्की पठान थोड़ा सा यहां पर परेशान में है, चिंतित नजर आ रहा है क्योंकि अभी तक लक्की पठान ने 28 रन दे चुके हैं बिना कोई विकेट लिए. टीम का कुल स्कोर 63 रन 1 विकेट के नुकसान पर. 63 ಮತ್ತೊಮ್ಮೆ ಪಠಾನ್ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವ ಪ್ರಯತ್ನ. ಈ ಬಾರಿ ಮಿಡ್ ವಿಕೆಟ್ ನಡುವೆ ಕ್ರಮಿಸ್ತಾ ಇದೆ. 1 ಓಟಗಳಿಗೆ ಅಷ್ಟು ಅವಕಾಶ ಮಾಡಿಕೊಟ್ರು. टीम का कुल स्कोर 64 रन 64. 64 4ನೇ ಬಾರಿ. ಬಹಳ ಸುಧಾಮರ್ತಿ ಒಂದು ರಿವರ್ಸ್ ಸ್ವಿಚ್ ಹಿಟ್ ಅನ್ನು ಮಾಡಿದ್ರು. ಚೆಂಡು ಸೀಮಾ ರೇಖೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. ಲಕ್ಕಿ ಪಠಾನ್ಗೆ ಇವತ್ತಿನ ದಿನ ಅನ್ಲಕ್ಕಿ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 68. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ.
4 ओवर मुक्तायक्कागी 2 गेंद मात्र बाकी है 4 ओवर समाप्ति के लिए। फिर से लकी पठान 5वीं बार। टीम का कुल स्कोर 68 रन 1 विकेट के नुकसान पर 68। ಕಿರಣ್ ಎಸೆಂತ ಚೆಂಡು ಬಹಳಷ್ಟು ಮರ್ತಿಯ ಒಂದು ಎಸೆತ ಸುಲಭ ಸಾಧ್ಯತೆ, ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ। ತಂಡದ ಒಟ್ಟು ಮೊತ್ತ 69, 69 69 रन। चौथे ओवर की आखिरी गेंद फिर से लकी पठान। अंतिम गेंद के लिए स्ट्राइक पर है मंजुनाथा। इस बार मंजुनाथ ने कदमों का इस्तेमाल किया था लेकिन बल्ले का सही संपर्क नहीं। कीपर के दस्तों में गेंद जाती हुई 4 ओवर की समाप्ति के बाद 69 रन 1 विकेट के नुकसान पर 4 ओवर ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 69, 1 ವಿಕೆಟ್ ನಷ್ಟಕ್ಕೆ ಅಂತಿಮ 12 ಎಸೆತ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ। ದಿನದ ಮುಂದಿನ ವಿದ್ಯಮಾನಕ್ಕಾಗಿ ಮತ್ತೊಮ್ಮೆ ನಾನು ಶ್ರೀನಾಥ್ ಶೆಟ್ಟಿರವರನ್ನ ಬರಮಾಡಿಕೊಳ್ತಾ ಇದ್ದಾರೆ। ಹೆಬ್ರಿ ಪರಿಸರದ ವೀಕ್ಷಕ ವರ್ಣಗಾರ ಶ್ರೀಯುತ ಶ್ರೀನಾಥ್ ರವರನ್ನ ಮತ್ತೊಮ್ಮೆ ಬರಮಾಡಿಕೊಳ್ತಾ ಇದ್ದಾನೆ। ಹಲೋ, ಧನ್ಯವಾದಗಳು ಫಾರೂಕ್ ಪಾಷಾ ಹಾರಹಳ್ಳಿ ಕನಕಪುರ ಇವರಿಗೆ। ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ। ಈ ದಿನದ ಅಂತಿಮ ಪಂದ್ಯಾಟ ಸಾಗಿ ಬರ್ತಾ ಇರುವಂತಹ ನಿಟ್ಟಿನಲ್ಲಿ ಈಗ ಆರಂಭಿಕ 4 ಓವರ್ನ ಮುಕ್ತಾಯವನ್ನು ಕಂಡುಕೊಂಡ್ರೆ ಪಂಚಮ ಓವರ್ಗಾಗಿ ಬರಸರು ಹೊಡೆತವರ ದಾಖಲಿಸುವ ನಿಟ್ಟಿನಲ್ಲಿ ಸಾಗಿದ್ರು। ಈ ಬಾರಿ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಎಡವಿಕೆಯನ್ನು ಕಂಡುಕೊಂಡ್ರೆ ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ। ಬಾರಿ ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಹೊಂದಾಣಿಕೆ ಕೊರತೆ ಕಂಡು ಬರ್ತಾ ಇದೆ। ಸಂಪೂರ್ಣ ಲಾಭವನ್ನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಸಾಗ್ತಾ ಇದೆ ತಂಡ। ಸುಂದರತೆ ಹೆಸರುಗಾರಿಕೆಯನ್ನು ಮಾಡಿದ್ರು, ಅಷ್ಟೇ ಉತ್ತಮವಾದ ದಾಡಿಗೆತನವನ್ನು ಕಂಡುಕೊಂಡ್ರೆ ಮತ್ತೆ ಬೌಂಡರಿಯ ದಾಖಲಾತಿ। ನೋ ಬಾಲ್ ಅಕ್ರಮ ಎಸೆತ ಅತಿರಿಕ್ತ ಓಟದ ಕೊಡುಗೆ ತಂಡದ ಅಂಕಪಟ್ಟಿಯನ್ನ ಸೇರ್ಪಡೆಗೊಳ್ತಾ ಇದೆ। ಬೇಸೋಡ ಪ್ರಯತ್ನವನ್ನ ದಾಖಲಿಸಿದ್ರು, ತೇವನ್ನ ಕಂಡುಕೊಳ್ತಾ ಇದೆ ಚೆಂಡು। ಒಂದರ ಬದಲಾಗಿ ಅವಳಿ ಓಟದ ಚುರುಕಿನ ರೀತಿಯಲ್ಲಿ ಗಳಿಸುವ ನಿಟ್ಟಿನಲ್ಲಿ ಸಾಗ್ತಾ ಇದ್ದಾರೆ। ಸಿಡಿಲಬ್ಬರದ ಬ್ಯಾಟಿಂಗ್ ಅನ್ನು ಪ್ರದರ್ಶಿಸ್ತಾ ಇರುವಂತಹ ತಂಡ RNR ಫೈಟರ್ಸ್। ಈಗಾಗಲೇ 5ನೇ ಓವರ್ ಚಾಲ್ತಿಯಲ್ಲಿ ಕಾಣ ಸಿಗ್ತಾ ಇರುವಂತಹ ಮೋಹನ್ ಕುಮಾರ್ ಎಸೆಗಾರಿಕೆ ವಿಭಾಗದಲ್ಲಿ, ಅದೇ ರೀತಿ ದಾಟಿಗತನದಲ್ಲಿ ಹೊಂದಾಣಿಕೆಯ ಓಟವನ್ನು ಗಳಿಸುವ ನಿಟ್ಟಿನಲ್ಲಿ ಸಾಗ್ತಾ ಇದ್ರೆ ಕಿರಣ್ ಈಗಾಗಲೇ ವೈಯಕ್ತಿಕ ಯಾದಿಯಲ್ಲಿ ಅರ್ಧ ಶತಕವನ್ನು ದಾಖಲಿಸಿದಂತ ಆಟಗಾರ। 54 ವೈಯಕ್ತಿಕ ಗಳಿಕೆ, 50 ಹಾಫ್ ಸೆಂಚುರಿಯನ್ನು ಗಳಿಸ್ತಾ ಇದ್ದಾರೆ। ಒಂದೆಡೆ ಕಿರಣ್ ಆದರೆ ಇನ್ನೊಂದೆಡೆ ಮಂಜುನಾಥ ಕೂಡ ಎದುರಿಸಿದ 8 ಮುಂದೆ 20 ಓಟವನ್ನು ಗಳಿಸಿ ಸಾಕ್ತಾ ಇರುವಂತ ಆಟಗಾರ। ಏ ಬಾರಿ ತಿರುಗಿ ಹೊಡೆ ಪ್ರಯತ್ನದ ನಡುವೆ ರಿವರ್ಸ್ ಸಿಕ್ಸರ್ ಅನ್ನು ದಾಖಲಿಸುವ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ ಮಂಜುನಾಥ್, ಪ್ರತಿಭಾನ್ವಿತ ಆಟಗಾರ। ಸಿಕ್ಸರ್ ಪುನಃ ಕಾರೋಟವನ್ನು ಗಳಿಸಿಕೊಂಡ್ರೆ 5 ಓವರ್ ಮುಕ್ತಾಯದೊಂದಿಗೆ ತಂಡದ ಮೊತ್ತ 91।
ಅಂತಿಮ 1 ಓವರ್ ಮಾತ್ರ ಬಾಕಿ ಉಳಿತಾ ಇದ್ರೆ ಕಿರಣ್ ಈ ಬಾರಿ ಸ್ಟ್ರೈಕ್ ನಲ್ಲಿ ಕಾಣ ಸಿಗ್ತಾ ಇರುವಂತ ಆಟಗಾರ. ಇದೀಗ ಮತ್ತೆ ಮುಖೇಶ್ ಮಚಿ ಎತ್ತುಗಾರಿಕೆ ವಿಭಾಗದಲ್ಲಿ ಬಹಳಷ್ಟು ವೇಗದ ಗತಿಯನ್ನ ಕಂಡುಕೊಳ್ಳಂತ ಎತ್ತುಗಾರ ಮುಖೇಶ್. ಸುಂದರತೆ ಹೊಡೆತವನ್ನು ದಾಖಲಿಸುವ ರೇಟಿನಲ್ಲಿ ಸಾಗಿದ್ರು. ಬೌಲ್ಡ್ ಹೊದ್ದರಿಯ ಆಘಾತ ಮುಖೇಶ್ ಮತ್ತೆ ಅಂತಿಮ ಓವರ್ನಲ್ಲಿ ಕಡಿವಾಣ ಹಾಕುವ ರೇಟಿನಲ್ಲಿ ಸಾಗ್ತಾ ಇರುವಂತ ಆಟಗಾರ. ಪ್ರತಿಭಾನ್ವಿತ ಆಟಗಾರನ ಹುದ್ದರಿಯನ್ನ ಕಬಳಿಸ್ತಾ ಇದ್ದಾರೆ ಕಿರಣ್. ವೈಯಕ್ತಿಕ ಗಳಿಕೆ 22-54 54 ಇಂಡಿವಿಜುವಲ್ ಸ್ಕೋರ್. ವೈಯಕ್ತಿಕ ನೆಲೆಯಲ್ಲಿ 7 ಬೌಂಡರಿ ಹಾಗೂ 3 ಸಿಕ್ಸರ್ ಅನ್ನು ಕೂಡ ದಾಖಲಿಸಿದಂತ ಆಟಗಾರ ಕಿರಣ್. ಫೆವಿಲಿಯನ್ ಅಂತ ಸಾಗ್ತಾ ಇದ್ರೆ ಇವರ ಸ್ಥಾನವನ್ನು ತುಂಬಲು ತೆರವಾದ ಸ್ಥಾನಕ್ಕೆ ನವದಾಡಿಗರ ಯಾದಿಯಲ್ಲಿ ನಾಗೇಶ್ ಆಗಮಿಸ್ತಾ ಇದ್ದಾರೆ. ಮತ್ತೆ ಅಗಲವಾದ ಎಸೆತವನ್ನು ಕಂಡುಕೊಳ್ತಾ ಇದ್ದೇವೆ. ಎಡಗುಟ್ಟದಿಂದ ಹೊರಭಾಗವನ್ನು ಕಂಡುಕೊಂಡಂತ ಚೆಂಡು ಹೆಚ್ಚುವರಿ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ರೆ ಮತ್ತೆ ಚುರುಕಿನ ಎತ್ತುಗಾರಿಕೆಯನ್ನು ಕಾಡ್ತಾ ಇದ್ದೇವೆ. ಮುಖೇಶ್ ಕರಾರುವ ಎತ್ತುಗಾರಿಕೆಯಲ್ಲಿ ಮತ್ತೊಂದು ಹೊದ್ದರಿಯನ್ನ ಕಬಳಿಸಿದ್ರು. ಅಂತಿಮ ಹಂತದಲ್ಲಿ ಎತ್ತುಗಾರಿಕೆಯ ಜವಾಬ್ದಾರಿಯನ್ನ ವಹಿಸಿಕೊಂಡಂತ ಎತ್ತುಗಾರ ಮುಖೇಶ್ ಮತ್ತೊಂದು ಹೊದ್ದರಿಯನ್ನ ಕಬಳಿಸುವ ನಿಟ್ಟಿನಲ್ಲಿ ಸಾಗ್ತಾ ಇದ್ದಾರೆ. ಈಗಾಗಲೇ ಕೇವಲ 1 ಓಟವನ್ನ ಬಿಟ್ಟುಕೊಟ್ಟು ಪ್ರಮುಖ 2 ಹೊದ್ದರಿಯನ್ನ ಕಬಳಿಸಿದ್ರೆ ಪಂದ್ಯಾಟಕ್ಕೆ ತಿರುವನ್ನ ತಂದು ಕೊಡ್ತಾ ಇರುವಂತ ಎತ್ತುಗಾರ ಮುಖೇಶ್ ಅವರನ್ನ ಕೊಂಚ ಮೊದಲಾಗಿ ಉಪಯೋಗಿಸಿಕೊಂಡ್ರೆ ಬಬ್ರುವಾನ ವಾರಿಯರ್ಸ್ ತಂಡಕ್ಕೆ ಉಪಯುಕ್ತ ರೀತಿಯಲ್ಲಿ ಉಪಯೋಗವಾಗುವ ಎಲ್ಲ ಅವಕಾಶ ಇತ್ತು. ಮತ್ತೊಬ್ಬರ ಹೊಡೆತವನ್ನ ದಾಖಲಿಸಿದ್ರು. ಆಗಮಿಸಿದಂತ ಮನು ಗೌಡ ಪ್ರಥಮ ಎಸೆತದಲ್ಲೇ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. 98-100ರ ಶತಕದ ಗಡಿಯ ಅಂಚಿನಲ್ಲಿ ಮೂಡಿ ಬರ್ತಾ ಇರುವಂತ ತಂಡ RNR ಫೈಟರ್ಸ್. ಬಬ್ರುವಾನ ವಾರಿಯರ್ಸ್ ತಂಡ ಕ್ಷೇತ್ರ ರಕ್ಷಣೆಯಲ್ಲಿ ತೊಡಗಿಕೊಂಡಿದೆ. ಎದುರಾಳಿ ತಂಡದ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಸಾಗಿದಂತ ತಂಡ ಈಗಾಗಲೇ ಬಹಳಷ್ಟು ಬಿರುಸಿನಿಂದ ಸಾಗಿದಂತ RNR ಫೈಟರ್ಸ್ ತಂಡವನ್ನ ಎದುರಿಸಿದ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಅಂತಿಮ 2 ಓಟ 2 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಮತವ ಸಡಲ ಬರದ ಹೊಡೆತವನ್ನು ದಾಖಲಿಸಿಕೊಂಡ್ರೆ ಈ ಬಾರಿ ಮತ್ತೆ ಹೊದ್ದರಿಯ ಆಘಾತವನ್ನು ಮತ್ತೊಂದು ರೀತಿಯಲ್ಲಿ ಅನುಭವಿಸಿಕೊಳ್ತಾ ಇದ್ದಾರೆ. ಓಕೆನಾ, ಅಂತಿಮ 1 ಎಸೆತ ಬಾಕಿ ಇಡುವ ನಿಟ್ಟಿನಲ್ಲಿ
ದಯವಿಟ್ಟು ಕ್ಷಿಪ್ರಗತಿಯಲ್ಲಿ ಮುಗಿಸಿಕೊಳ್ಬೇಕು. ದಯವಿಟ್ಟು ಆಟಗಾರರು ಸಹಕರಿಸಿ. ಅಂತಿಮ ಒಂದೇ ಎಸೆತ ಬಾಕಿ ಉಳಿತಾ ಇದೆ. ಸಮಯದ ವಿಳಂಬ ಮಾಡಬೇಡಿ. ಈಗಾಗಲೇ ಓವರ್ನ ಮುಕ್ತಾಯ. ದಯವಿಟ್ಟು ತಕ್ಷಣದಲ್ಲಿ ಫೀಲ್ಡಿಂಗ್ಗೆ ಆಗಮಿಸಿಕೊಳ್ಳಿ. ಅದೇ ರೀತಿ ಓಪನಿಂಗ್ ಬ್ಯಾಟ್ಸ್ಮನ್ ಬಬ್ರುವಾನ ವಾರಿಯರ್ಸ್ ಓಪನರ್ಸ್ ದಯವಿಟ್ಟು ಅಂಕಣವರ ಪ್ರವೇಶಿಸಿಕೊಳ್ಬೇಕು. ಅದೇ ರೀತಿ RNR ಫೈಟರ್ಸ್ ದಯವಿಟ್ಟು ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಿ. RNR ತಂಡ ಬಾಬು ಸರ್ ಆದಷ್ಟು ಬೇಗ ತಮ್ಮ ತಂಡದ ಕ್ಷೇತ್ರ ರಕ್ಷಣೆ ಸಜ್ಜುಗೊಳಿಸಬೇಕು. ಅದೇ ರೀತಿ ಓಪನಿಂಗ್ ಬ್ಯಾಟ್ಸ್ಮನ್ ಬಬ್ರುವಾನ ವಾರಿಯರ್ಸ್ ತಂಡದ ಆರಂಭಿಕ ದಾಂಡಿಗರು ತಕ್ಷಣದಲ್ಲಿ ಅಂಕಣವನ್ನ ಪ್ರವೇಶಿಸಿಕೊಳ್ಬೇಕಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾವೆ. ಫ್ರೆಂಡ್ಸ್ ಕಪ್ ಯಾದಿಯಲ್ಲಿ ಸಾಗಿ ಬರ್ತಾ ಇರುವಂತ ಪ್ರಥಮ ದಿನದ ಅಂತಿಮ ಪಂದ್ಯಾಟದಲ್ಲಿ ನಾವಿದ್ದೇವೆ. ಈಗಾಗಲೇ
ಏ ಬಾರೆ ಭರವಸೆನ ಹೊಡೆತವನ್ನ ದಾಖಲಿಸುವ ನಿಟ್ಟಿನಲ್ಲಿ ಸಾಗಿದ್ರೆ ಆರಂಭಿಕ ಹಂತದಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಎದುರಾಳಿ ತಂಡದ ದಾಟಿಗರಿಗೆ ಜೀವದಾನ ಲಭಿಸ್ತಾ ಇದೆ. ಆರಂಭವನ್ನು ಪಡೆದುಕೊಳ್ತಾ ಇದ್ರೆ ಹೇ ಬಾರ ಸುಂದರತೆ ಹೆಸರುಗಾರಿಕೆ ದಾಡಿಗ ತರದಲ್ಲಿ ಜೀವನ ಒಂದೆಡೆಯಾದ್ರೆ ಪಾಂಡ್ಯ ಇನ್ನೊಂದೆಡೆ. ಜೀವನ್ ಹಾಗೂ ಪಾಂಡ್ಯ ಅವರ ಜುಗಲ್ಬಂದಿಯಲ್ಲಿ ಸಾಕ್ತಾ ಇದ್ರೆ ಎತ್ತುಗಾರಿಕೆ ವಿಭಾಗದಲ್ಲಿ ನಾಗೇಶ್ ಎಸೆತಗಾರಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಾಕ್ತಾ ಇರುವಂತ ಆಟಗಾರರು. ಮತ್ತೊಬ್ಬ ಬಹಳಷ್ಟು ಲಯಬದ್ಧ ಎತ್ತುಗಾರಿಕೆ ನಿಖರ ದಾಳಿಯನ್ನು ಸಂಘಟಿಸ್ತಾ ಇರುವಂತ ಎತ್ತುಗಾರ ನಾಗೇಶ್ ಸತತ ಚೊಕ್ಕಿ ಚೆಂಡಾಗ್ತಾ ಇದೆ. ಓಟಗಳು ಹರಿದು ಬರ್ತಾ ಇಲ್ಲ. ಮತ್ತೆ ಸುಂದರತೆ ಎತ್ತುಗಾರಿಕೆಯನ್ನ ಮಾಡಿದ್ರು. ಮುಖ್ಯರ ಮತ್ತೆ ಚಿಕ್ಕಿ ಚೆಂಡ ಆದರೆ ಓವರ್ನ ಮುಕ್ತಾಯ. ಪ್ರಥಮ ಓವರ್ ಮುಕ್ತಾಯಕ್ಕೆ ಕೇವಲ ಒಂದು ಓಟವನ್ನು ಮಾತ್ರ ಗಳಿಸ್ತಾ ಇದೆ. ಯಾವುದೇ ಹುದ್ದರಿಯ ನಷ್ಟ ಇಲ್ಲದೆ ಒಂದು ಓಟವನ್ನು ಗಳಿಸಿದಂಥ ತಂಡ ಎರಡನೇ ಓವರ್ಗಾಗಿ ಬಲಿಷ್ಠ ಓಟವನ್ನು ದೊಡ್ಡ ಮೊತ್ತವನ್ನು ಬೆನ್ನತ್ತಬೇಕಾಗಿದೆ. ವಿನಯ್ ಎರಡನೇ ಓವರ್ನ ಎಸೆತಕ್ಕಾಗಿ ವಿನಯ್ ಅವರನ್ನ ಪರಿಚಯಿಸುವ ಪ್ರಯತ್ನ ಸಾಗ್ತಾ ಇದೆ. ಇವರಿ ರಿವರ್ಸ್ ಸ್ವೀಪ್ಗೆ ಬಲ ಮಾಡಿದ್ರು ದಾಡಿಗ. ಆದರೆ ಚೆಂಡು ದಾಡಿನ ಸರಿಯಾದ ಹೊಂದಾಣಿಕೆ ಮಾಡಿ ಬರ್ತಾ ಇಲ್ಲ. ಕಡಿವಾಡ ಹಾಕುವ ನಿಟ್ಟಿನಲ್ಲಿ ನಿಖರ ದಾಳಿಯನ್ನು ಸಂಘಟಿಸ್ತಾ ಇರುವಂತ ಆಟಗಾರ. ಬಾರಿ ಅಂತಿಮ ಹಂತದಲ್ಲಿ ಉತ್ತಮವಾದ ಎಸೆತಗಾರಿಕೆಯನ್ನು ಮಾಡ್ತಾ ಇದ್ರೆ ಸತತ ಚುಕ್ಕಿ ಚೆಂಡುಗಳು ಒಂದೆಡೆ ಒತ್ತಡವನ್ನ ಹೇರ್ತಾ ಇದೆ. ವಿನಯ್ ಮತ್ತೋರ್ವ ಎತ್ತುಗಾರ ಎರಡನೇ ಓವರ್ನ ಚಾಲ್ತಿಯಲ್ಲಿ ಪ್ರಬಲ ಒತ್ತಡ ಪಂದ್ಯದ ಮೇಲೆ ಪ್ರಬಲ ಒತ್ತಡ ಹಿಡಿತವನ್ನ ಸಾಧಿಸ್ತಾರೆ. ಈ ಬಾರಿ ಹೊಡಿತಾ ಇದ್ದಾರೆ ಚೆಂಡು ಫುಡಾಕ ಆರೋಟದ ಗಳಿಕೆ ಪಾಂಡ್ಯ ಅವರ ದಂಡಿಯ ಮುಖೇನ ಸಿಡಿತಾ ಇದೆ. ಅಂತಿಮವಾಗಿ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಪಾಂಡ್ಯ ಬಹಳಷ್ಟು ಸುಂದರತೆ ಹೊಡೆತವನ್ನು ದಾಖಲಿಸಿಕೊಂಡ್ರೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹೊಡೆತಕ್ಕೆ ಬಲ ಮಾಡ್ತಾ ಇದ್ದಂತ ಆಟಗಾರ ಪಾಂಡ್ಯ ಸಿಡಿಲಂಬರದ ದಾಳಿಗೆ ತರವನ್ನ ಮಾಡ್ತಾ ಇದ್ರೆ. ಸತತ 2 ಸಿಕ್ಸರ್.
ಮತ್ತೆ ಮತ್ತೆ ಒಂಟಿ ಓಟದ ಗಳಿಕೆಯನ್ನ ಕಂಡುಕೊಳ್ತಾ ಇದೆ. ಮತ್ತೆ ಮೂರನೇ ಓವರ್ಗಾಗಿ ರೇವಂತ್ ಆರಂಭಿಕ 2 ಓವರ್ ಮುಂದೆ 14 ಓಟವನ್ನು ಗಳಿಸಿಕೊಂಡ್ರೆ ಬಬ್ರು ವಾಹನ ವಾರಿಯರ್ಸ್ ಪಾಂಡ್ಯ ಹಾಗೂ ಜೀವನ್ ಅವರ ಜುಗಲ್ಬಂದಿಯಲ್ಲಿ ಸಾಗ್ತಾ ಇದೆ. ಇದೀಗ 3ನೇ ಓವರ್ನಲ್ಲಿ ರೇವಂತ್ ಆರಂಭಿಕತೆಯನ್ನು ಕಂಡುಕೊಂಡ್ರೆ ಬಹಳಷ್ಟು ಲೈನ್ ಅಂಡ್ ರನ್ ನಿಖರ ದಾಳಿಯನ್ನು ಸಂಘಟಿಸ್ತಾ ಇರುವಂತ ಎಸಗಾರ ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ ಪಂದ್ಯಾಟದಲ್ಲಿ. ಇವರೇ ಟಾಪ್ ಅರ್ಧನ ಕಂಡುಕೊಳ್ತಾ ಇದ್ರೆ ಕ್ಯಾಚ್ಗೆ ಅವಕಾಶ, ಸುಲಭವಾದ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಹೊದ್ದರಿ ಆಘಾತವನ್ನ ಕಾಡ್ತಾ ಇದೆ. ಇವಕ್ಕೇನ 14 ಓಟ ಮುಂದೆ 1 ಹೊದ್ದರಿಯನ್ನ ಕಳೆದುಕೊಳ್ತಾ ಇದೆ. ಅದೇ ರೀತಿ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದಾವೆ. ಮುಂದಿನ ಹಂತದ ವೀಕ್ಷಕ ವಿವರಣೆಗಾಗಿ ಸಕಲೇಶ್ಪುರದ ಶಿವು ಅವರನ್ನು ಆಹ್ವಾನಿಸಿಕೊಳ್ತಾ ಇದ್ದಾವೆ. ಧನ್ಯವಾದಗಳು ಶ್ರೀನಾಥ್ ಶೆಟ್ಟಿ ಹೆಬ್ರಿ ಅವರೇ. ಅಂಕಣ ವಿಭಾಗದಲ್ಲಿ ಮಾತಾಡುವ ಹೊಸ ಆಟಗಾರ ಶಿಬಾ. ಮೂರನೇ ಚೆಂಡಿಗಾಗಿ ಮಾತೆಸ್ಕಾರ್ಕೆಯಲ್ಲಿ ರೇವಂತ್ 3ನೇ ಚೆಂಡು ಆಟ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಬದಲಾಗಿ ಒಂದೊಡ್ಡ ಸೇರ್ಪಡೆ ತಂಡದ ಮೊತ್ತ ಕೂಡ 15. ಅಂತಿಮ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎತ್ತುಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ರೇವಂತ್. ಉಳಿದಿರ್ತಕ್ಕಂಥ 20 ಚೆಂಡುಗಳ ಮುಂದೆ 85 ಓಟಗಳು ಇನ್ನೂ ಕೂಡ ಬರಬೇಕಾಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಚೆಂಡು ಲಾಂಗ್ ಆನ್ ಸೀಮಾರೆಗೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಸೇರ್ಪಡೆ ಆಗ್ತಾ ಇದೆ. 19 ತಂಡದ ಮೊತ್ತ. ಅಂತಿಮ ಚೆಂಡು ಇನ್ನು ಕೂಡ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡು ಫುಲ್ ಶಾಟ್ ಮುಖಾಂತರವಾಗಿ ಬಾರ್ಜರಿ ಸಿಕ್ಸರ್. 6 ಸೇರ್ಪಡೆ. 18 ಚೆಂಡು ಮುಕ್ತಾಯದ ಬಳಿಕ ತಂಡದ ಮೊತ್ತ 25. ಜಾಯಕ್ಕಾಗಿ 18 ಚೆಂಡುಗಳ ಮುಂದೆ 75 ಓಟಗಳು ಬರಬೇಕಾಗ್ತಾ ಇದೆ. ಅಲ್ಲಿ ಶಿಬ್ರಗದಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ಸಮಯ ವಿಳಂಬಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಾಲ್ಕನೇವರೆಗಾಗಿ ಮತ್ತೆ ಎಸ್ತಗಾರಿಕೆಯಲ್ಲಿ ನಾಗೇಶ್ ಎಸ್ತಗಾರಿಕೆ ಭಾಗನ ಕಂಡುಕೊಂಡ್ರು. ಮೊದಲ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. 17ಕ್ಕೆ 75 ಓಟಗಳು ಇನ್ನೂ ಕೂಡ ಬರಬೇಕಾಗ್ತಾ ಇದೆ. ಎರಡನೇ ಚೆಂಡು ಹೊರ ತಿರುವಿನ ಚೆಂಡು, ವೈಡ್ ಬಾಲ್ ಸೂಚನೆಗಳು.
ಹೆಚ್ಚುವರಿ ಹೊಡೆದ ಸೇರ್ಪಡೆ. ಮತ್ತು ದಂಡಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಒಂದೊಡ್ಡ ಸೇರ್ಪಡೆ ಆಗ್ತಾ ಇದೆ. ಮತ್ತೊಂದು ಸುಂದರತೆ ಚೆಂಡು ರೈಸಿಂಗ್ ಡೆಲಿವರಿ ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಸ್ಕಾರ್ಕೆನ ಈ ಹಂತದಲ್ಲಿ ನಾಗೇಶ್ ತೋರ್ಪಡಿಸ್ತಾ ಇದ್ದಾರೆ. ಮತ್ತೊಂದು ರೈಸಿಂಗ್ ಡೆಲಿವರಿ ಕ್ಷಣಕಾಲ ಗಾಳಿಯಲ್ಲಿತ್ತು ಚೆಂಡು ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಒಂದೊಂದು ಸೇರ್ಪಡೆ. ತಂಡದ ಮೊತ್ತ 28. ಮತ್ತು ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅಂತಿಮ ಚೆಂಡು ಇನ್ನು ಕೂಡ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮ ಒಂದು ಚೆಂಡಿಗಾಗಿ ಮತ್ತೆ ಎಸ್ತುಗಾರಿಕೆಯಲ್ಲಿ ನಾಗೇಶ್. ಅಂತಿಮ ಚೆಂಡು ವೈಡ್ ಬಾಲ್ ಸೂಚನೆಗಳು. ಅಂತಿಮ ಹಂತದಲ್ಲಿ ಹೆಚ್ಚುವರಿ ಹೊಡೆದ ಸೇರ್ಪಡೆ ಅಂಕಿಅಂಶ ಪುಟವನ್ನು ಸೇರಿಕೊಳ್ತಾ ಇದೆ. ಅಂತಿಮ ಚೆಂಡು ಕೂಡ ನೆಟ್ಟನ ಹೊಡೆತಕ್ಕೆ ಅವಕಾಶ ಮಾಡಿಕೊಟ್ರು. ಲಂಗನ್ ಸಿಮಾರಕ್ಕೆ ಅಂಚಿನಲ್ಲಿ ಒಂದೊಡ್ಡ ಸೇರ್ಪಡೆ ಆಗ್ತಾ ಇದೆ. 24 ಚೆಂಡು ಮುಕ್ತಾಯ ಕಂಡ ಬಳಿಕ ತಂಡದ ಮೊತ್ತ 30. ಇನ್ನು ಕೂಡ 12 ಚೆಂಡುಗಳ ಮುಂದೆ 70 ಹೊಡೆದ ಅವಶ್ಯಕತೆ ಬಂದೆರಡು ಜಯಕ್ಕಾಗಿ 5ನೇ ಓವರ್ಗಾಗಿ ರೇವಂತನ ಬಳಸುವಂತ ಲೆಕ್ಕಾಚಾರಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. 5ನೇ ಓವರ್ಗಾಗಿ ಮತ್ತೆ ಎಸ್ತುಗಾರಿಕೆಯಲ್ಲಿ ರೇವಂತ್. ಎಸ್ತುಗಾರಿಕೆಯಲ್ಲಿ ಮತ್ತೆ ರೇಸಿಂಗ್ ಡೆಲಿವರಿ ಫುಲ್ ಶಾಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಒಂದೊಡ್ಡ ಸೇರ್ಪಡೆ ಆಗ್ತಾ ಇದೆ. ಮೊದಲ ಚೆಂಡು ಒಂಟಿ ಹೊಡೆದ ಸೇರ್ಪಡೆ ಆಗ್ತಾ ಇದೆ. 31 ತಂಡದ ಮೊತ್ತ. ಎರಡನೇ ಚೆಂಡು ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮೂರನೇ ಚೆಂಡು ಮತ್ತೆ ಮಿಡ್ವಿಕೆಟ್ ಭಾಗದಲ್ಲಿ ಒಂಟಿ ಹೊಡೆದ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 32. ಮತ್ತೆ ಬೇರಸಿನ ಹೊಡೆತ ಚೆಂಡು ಮಿಡ್ವಿಕೆಟ್ ಸಿಮಾರಿಗೆ ಹಂಚಿನಲ್ಲಿ ಸುಲಭತೆಯ ಕ್ಯಾಚ್ ಕಾಯಿ ಸೇರ್ತಾ ಇದೆ. ಹೋದರೆ ಆತವನ್ನು ಕಾಣ್ತಾ ಇದೆ. ಮತ್ತೆ ಬೇರುಸಿನ ಹೊಡೆತ ಚೆಂಡು ಫೈನಲ್ ಸಿಮಾರಿಗೆ ಆರ ಭಾಗವನ್ನು ಕ್ರಮಿಸ್ತಾ ಇದೆ. 6. ಅಂತಿಮ ಒಂದು ಚೆಂಡು ಇನ್ನು ಕೂಡ ಬಾಕಿ ಉಳಿತಾ ಇದೆ. 5ನೇ ಓವರ್ನ ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಕೊನೆ ಚೆಂಡಿಗಾಗಿ ರೇವಂತ್. ಅಂತಿಮ ಚೆಂಡು ದಂಡಿಸಬಲ್ಲಂತ ಪ್ರಯತ್ನಗಳು. ಇದರ ಮಧ್ಯೆ ಸುಲಭತೆ ಕ್ಯಾಚ್ ಅನ್ನು ಕೂಡ ಕೈ ಚೆಲ್ಲಿದ್ರು. ಬದಲಾಗಿ ಒಂದೊಡೆದ ಸೇರ್ಪಡೆ. ಅಂತಿಮ 6 ಎಸೆತ 60. ಒಂದೊಡೆದ ಅವಶ್ಯಕತೆ 6ಕ್ಕೆ 61.
ಅಂತಿಮ 6 ಚೆಂಡ್ಗಾಗಿ ಅದ್ಯಾವ ಬೌಲರ್ನ ಪರಿಚಯಿಸ್ತಾರೆ ಅಂತ ಕಾದೊಡ್ಬೇಕಾಗ್ತಾ ಇದೆ. RNR ಫೈಟರ್ಸ್ ಅಂತಿಮ 6 ಚೆಂಡ್ಗಾಗಿ ನಾಗೇಶ್ ಎಸ್ಗಾರ್ಕೆಯಲ್ಲಿ ಮೊದಲ ಚೆಂಡ ಬಿರುಸಿನ ಹೊಡೆತ, ಚೆಂಡು ಸಿಮರಿಗೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ನಾಲ್ಕು ಹೊಡೆದ ಸೇರ್ಪಡೆ ಆಗ್ತಾ ಇದೆ. ಬೌಂಡ್ರಿ ಮೊದಲ ಚೆಂಡ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 5 ಚೆಂಡುಗಳ ಮುಂದೆ 57 ಹೊಡೆದ ಅವಶ್ಯಕತೆ ಜಯಕ್ಕಾಗಿ. ಎರಡನೇ ಚೆಂಡು ಇದನ್ ಮತ್ತೆ ಸುಲಭತೆ ಕ್ಯಾಚ್ ಕಾಯ್ತಾ ಇದೆ. ಹೋದರೆ ಆಯ್ತಾ ಬಾಬ್ರು ಆನ್ ವಾರಿಯರ್ಸ್ ಅಂತಿಮ ಹಂತದಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಮತ್ತು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ದಾಂಡಿಸಬಲ್ಲಂತ ಪ್ರಯತ್ನಗಳು. ಲೋವರ್ ಫುಲ್ ಟಚ್ ಚೆಂಡು ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಒಂದೊಡ್ಡ ಸೇರ್ಪಡೆ. ಮತ್ತೆ ದಾಣಿಸಬಲ್ಲಂತ ಪ್ರಯತ್ನಗಳು. ಇದರ ಮಧ್ಯೆ ಸ್ಕ್ವೇರ್ ಲೆಗ್ ಸಿಮಾರಿಗೆ ಹೊರ ಭಾಗ ಕ್ರಮಿಸ್ತಾ ಇದೆ. 6 ಅಂತಿಮ ಹಂತದಲ್ಲಿ 6 ದಾಖಲಾತಿಯನ್ನು ಕಾಣ್ತಾ ಇದೆ. ಅಂತಿಮ ಚೆಂಡಿಗಾಗಿ ಮತ್ತೆ ನಾಗೇಶ ಅಂತಿಮ ಚೆಂಡು ಕೊನೆ ಹಂತದಲ್ಲಿ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಇದರೊಂದಿಗೆ ಮೊದಲ ದಿನದ ಪಂದ್ಯಗಳೆಲ್ಲವೂ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಎಲ್ಲರಿಗೂ ಕೂಡ ಶುಭರಾತ್ರಿ.